ಹಲೋ ವೆಲ್ಕಮ್ ಟು ಅನದರ್ ವ್ಲಾಗ್. ಇದು ಒಂದು ನಮ್ಮ ನಾದಿನಿ ಮದುವೆದು ದೇವತಾ ಕಾರ್ಯದ ವ್ಲಾಗ್ ಆಗಿರುತ್ತೆ. ಆಲ್ಮೋಸ್ಟ್ ಗಂಗಮ್ಮನ ಮಾಡೋದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು. ಹಾಗೆ ನಾನು ಒಂದು ವಿಡಿಯೋ ಮಾಡೋಣ ಅಂತ ಬಂದೆ. ಹಾಗೆ ಒಂದು ಕಡೆ ಫೋಟೋಶೂಟ್ ಕೂಡ ನಡೀತಿತ್ತು, ಇನ್ನೊಂದು ಕಡೆ ಮೀಟಿಂಗು ನಡೀತಿತ್ತು, ಇನ್ನೊಂದು ಕಡೆ ಗಂಗಮ್ಮನ ಪೂಜೆ ಕೂಡ ಮಾಡ್ತಾಯಿದ್ರು. ಬಟ್ ಇವತ್ತು ನಾನು ಹೋಗೋಕ್ಕಾಗಿಲ್ಲ, ಯಾಕೆ ಅಂದರೆ ಚಾರ್ವಿ ಈಗ ಹುಷಾರಿಲ್ಲ ಅಂದ್ಬಿಟ್ಟು ಚಾರ್ವಿ ಕೈಯೇ ಬಿಡಲಿಲ್ಲ. ಸರಿ ಲಾಸ್ಟಿಗೆ ಒಂದು ವಾಕನ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಒಂದು ಸ್ವಲ್ಪ ನಾನು ವಿಡಿಯೋ ಮಾಡಿದೆ, ಇನ್ನೊಂದು ಸ್ವಲ್ಪ ನನ್ನ ಕಸಿನ್ ತನೂ ಮಾಡಿದ್ಲು. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸುಮಾರು 1.5 ಮಂತ್ ಆಗಿದೆ ಮದುವೆ ಆಗಿ. ಇವಾಗ ಎಲ್ಲ ವೀಡಿಯೋಸು ಕೂಡ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ ಇವ್ರು, ನಮ್ಮ ಫ್ಯಾಮಿಲಿ ಐನಾರು ದರ್ಶನಣ್ಣ ಅಂದ್ಬಿಟ್ಟು. ಹಿಂಗೆ ಫ್ಯಾಮಿಲಿ ಡಾಕ್ಟರ್ ಇರ್ತಾರೋ ಹಾಗೆ ಫ್ಯಾಮಿಲಿ ಐನಾರು ಫ್ಯಾಮಿಲಿ ಫೋಟೋಗ್ರಾಫರು. ನನ್ನ ತಮ್ಮನೇ ಫೋಟೋಗ್ರಫಿ ಅವ್ರಿಗೆ ಕೊಟ್ಟಿದ್ದರು. ಹಾಗಾಗಿ ಅದೆಲ್ಲ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಬಂದಿದ್ದರು. ದೇವತಾ ಕಾರ್ಯಕ್ಕೆ ಆಲ್ಮೋಸ್ಟ್ ಮನೆ ಫುಲ್ ಆಗಿಬಿಟ್ಟಿತ್ತು. ನಮ್ಮದು ಸ್ವಲ್ಪ ದೊಡ್ಡ ಫ್ಯಾಮಿಲಿ, ಎಲ್ಲ ಇದ್ದರೆ ಚೆಂದ ಅಲ್ವಾ ಫಂಕ್ಷನಲ್ಲಿ. ಹಾಗೆ ಎಲ್ಲರೂ ಕೂಡ ನಿಂತ್ಕೊಂಡೆಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರು. ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಈಗಿನ ಅರಿಶಿನ ಎಣ್ಣೆ ಹಚ್ಚೋದಕ್ಕೆಲ್ಲ ಅಲ್ಲೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಇದಾಗ್ತಿದ್ದಂಗೆ ಅರಿಶಿನ ಎಣ್ಣೆ ಹಚ್ಬಿಡೋದು. ಏಕೆಂದರೆ ಹಸ್ತಿಟ್ಟವರು ತುಂಬ ಹೊತ್ತು ಕಾಯೋಕ್ಕಾಗಲ್ವಲ್ಲ, ಅವ್ರು ಉಪವಾಸನೇ ಇರಬೇಕು. ಹಾಗಾಗಿ ಬೇಗನೆ ಮಾಡಿದ್ಮೇಲೆ ಮಧ್ಯಾಹ್ನದ ಮೇಲೆ ಹಳ್ದಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಅದೆಲ್ಲನೂ ಮಾಡ್ತಾಯಿದ್ರು. ಇವಾಗ ಒಂದನ್ನು ಮರ್ತಿದ್ದಾರೆ, ಏನು ಅಂದರೆ ಗಂಗಮ್ಮನ ಪೂಜೆಯಲ್ಲಿ ಮೇಯ್ನ್ ವಿಘ್ನೇಶ್ವರನೇ ಮರ್ತ್ಬಿಟ್ಟಿದ್ದಾರೆ. ವಿಘ್ನಗಳನ್ನೆಲ್ಲ ಕಾಪಾಡೋ ವಿಘ್ನೇಶ್ವರನೇ ಮರ್ತ್ಬಿಟ್ಟಿದ್ದಾರೆ. ಪೂಜೆ ಎಲ್ಲನೂ ಕೂಡ ತುಂಬ ಚೆನ್ನಾಗಾಯಿತು. ಇವತ್ತಿನ ವ್ಲಾಗ್ ಇದಾಗಿತ್ತು. ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಬಾಯ್.